ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಫೀಕ್ ಜೈಲಲ್ಲಿ ಇರೋವರೆಗೂ ನಿನಗೆ ಅಪಾಯ ತಪ್ಪಿದ್ದಲ್ಲ. ನೀನು ಒಂದಷ್ಟು ದಿವಸ ಊರಿಗೆ ಹೋಗ್ತೀನಿ ಅಂತ ಹೇಳಿ ನನ್ನ ಜೊತೆ ಬಂದಿದ್ಬಿಡು. ನೀನು ಆ ಮನೇಲಿದ್ರೆ ನಿನಗೇ ತೊಂದರೆ. ರಫೀಕ್ ಅಣ್ಣ ಕೂಡ ಇದೇ ಹೇಳಿದ್ರಪ್ಪ. ಆದ್ರೂ ನಾನೊಬ್ಳೆ ಹೇಗ್ ಬರಕ್ಕಾಗುತ್ತೆ? ಈ ಕೆಲ್ಸದಲ್ಲಿ ನನ್ ಜೊತೆ ಗೋಪಾಲ ಕೂಡ ಇದ್ದ. ನಾನಿಲ್ಲಿಗ್ ಬಂದ್ಬಿಟ್ರೆ ಪಾಪ ಅಲ್ಲ ಅವನು ತೊಂದ್ರೆ ಆಗಲ್ವಾ? ನಾಳೆ ಹೆಚ್ಚು ಕಡಿಮೆ ಆದ್ರೆ ಅವನ್ ಜೈಲಿಗೆ ಹೋಗ್ತಾನಪ್ಪ. ಏನ್ ಮಾಡೋದ್ ಹೇಳಿ? ಹಾಗೆಲ್ಲ ನಾವು ಗೋಪಾಲನ್ನ ಬಿಟ್ಕೊಡಕ್ ಆಗುತ್ತಾ ಮಗಳೇ? ಹಾಗೊಂದ್ ವೇಳೆ ಸಮಸ್ಯೆ ಬಂದು ಪೊಲೀಸ್ನವ್ರೇನಾದ್ರೂ ಗೋಪಾಲನ್ನ ಅರೆಸ್ಟ್ ಮಾಡಿದ್ರೆ ಆ ಅಪರಾಧನ ನಾನೇ ನನ್ನ ತಲೆ ಮೇಲೆ ಹಾಕೊಂಡು ನಾನೇ ಸರೆಂಡರ್ ಆಗ್ಬಿಡ್ತೀನಿ. ನೋಡು, ನೀನೇನು ಯೋಚನೆ ಮಾಡಬೇಡಮ್ಮ. ಈಗ ಆದಷ್ಟು ನೀನು ಗೋಪಾಲ ಬೇರೆ ಬೇರೆ ಇರೋದೇ ಒಳ್ಳೇದು. ಪೊಲೀಸ್ನವರಿಗೆ ಸಣ್ಣ ಅನುಮಾನ ಬಂದರೂ ನೀವಿಬ್ಬರು ಸಿಕ್ಕಾಕೊಳ್ತೀರಾ. ಅದಕ್ಕೆ ನನ್ನ ಮಾತು ಕೇಳು, ನೀನು ಇಲ್ಲಿ ಬಂದ್ಬಿಡು. ಆಯ್ತಪ್ಪ, ಪ್ರಯತ್ನ ಮಾಡ್ತೀನಿ. ಅಪ್ಪ, ಇದರಲ್ಲಿ ಬೇಳೆ ತರಕಾರಿ ಎಲ್ಲ ಇದೆ. 1 ವಾರಕ್ಕಾಗೋಷ್ಟಿದೆ. ಏನಾದ್ರೂ ವಿಷಯ ಇದ್ರೆ ನನಗ್ ತಿಳಿಸಿ. ಆಯ್ತು ಕಣಮ್ಮ. ಈಗ ನೀನು ಬಂದ ದಾರಿಯಲ್ಲೇ ಹೋಗ್ಬೇಡ, ಈ ಕಡೆ ಬೇರೆ ದಾರಿಯಲ್ಲಿ ಹೋಗು. ಸರಿಯಪ್ಪ. ಹುಷಾರು ಕಣಮ್ಮ. ಆಯ್ತಪ್ಪ, ನೀವು ಹುಷಾರು.